ಒಂದು ಒಂದು ರಿಯಾಲಿಟಿ ಶೋ ಅಂತಲೇ ಹೇಳ್ಬೋದು. ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ. ಇದು ಸರ್ ಯಾವ ಊರಿದು? ಭದ್ರಾವತಿ. ಸರ್ ತಮ್ಮ ಹೆಸರು? ಹರೀಶ್ ಕುಮಾರ್ ಅಂತ. ಸ್ನೇಹಿತರೆ, ಇವ್ರದ್ದು ಭದ್ರಾವತಿನಲ್ಲಿ ಆಲ್ರೆಡಿ ನಮ್ಮದು ಬ್ರಾಂಚ್ ಆಲ್ರೆಡಿ ಭದ್ರಾವತಿನಲ್ಲಿದೆ. ಸೊ ಆ ಬ್ರಾಂಚ್ ಪಕ್ಕದಲ್ಲೇ ಇವರು ಈ ಹೋಟೆಲ್ ಮಾಡ್ಕೊಂಡಿದ್ದಾರೆ. ಹೋಟೆಲ್ ಮಾಡ್ಕೊಂಡಿದ್ದವರು ಇಂಪ್ರೆಸ್ ಆಗಿ ಇದರಲ್ಲೂ ದುಡಿಬೋದು ಅಂತ ಅವ್ರಿಗೆ ಗೊತ್ತಾದ ಮೇಲೆ ಈ ಮಷೀನ ತಗೊಂಡು, ಇದು ರಿಯಾಲಿಟಿ ಹೆಂಗಿದೆ ಅಂತಂದರೆ ಅವ್ರ ಬಾಯಿಂದಲೇ ಕೇಳಿ ಏನು ರಿಯಾಲಿಟಿ, ಇದರಲ್ಲಿ ದುಡಿಮೆ ಹೆಂಗಿದೆ, ಏನು ಮಾಡ್ಬೋದು, ಎಷ್ಟು ದುಡಿಬೋದು ಅನ್ನೋದನ್ನ ಅವರಿಂದಲೇ ಕೇಳೋಣ. ಇಲ್ಲಿ ಯಾರು ಕಟ್ಟುಕತೆ ಹೇಳೋದು, ಹಂಗೆ ಇದು ಕತೆ ಕಾದಂಬರಿ ಹೇಳೋದು ಏನಿಲ್ಲ. ಸರ್, ನಿಮಗೆ ಏನು ಇದರಿಂದ ಅನುಭವ ಆಗಿದೆ, ಎಷ್ಟು ತಿಂಗಳಿಂದ ತೊಗೊಂಡು ನೀವು ರನ್ ಮಾಡ್ತಿದ್ದೀರಿ, ಅದನ್ನೆಲ್ಲ ಕಂಪ್ಲೀಟ್ ನಿಂಬೈಲೇ ಹೇಳಿ. ವೀಕ್ಷಕರು ಈ ವಿಡಿಯೋನ ನೋಡಿ ಮಾಡಬಹುದು ಅಥವಾ ಮಾಡೋಕ್ಕಾಗಲ್ಲ, ಅವ್ರಿಗೆ ಬಿಟ್ಟಿದ್ದು. ಆದರೆ ನೀವು ಮಾಡ್ತಾರೋ ಕೆಲಸನ ಒಬ್ರಿಗೆ ತೋರಿಸಿದ್ರೆ ಅವ್ರಿಗೂ ಒಂದು ಮನಸ್ಸು ಬರ್ಬೋದು, ದುಡ್ಕೊಳಕ್ಕೆ ದಾರಿ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಹೇಳಿ ಸರ್, ನಿಮ್ಗೆ ಏನು ಅನಿಸ್ತು ಇದರಿಂದ? ನಮಸ್ತೆ, ನಮ್ಮ ಹೆಸರು ಹರೀಶ್ ಅಂತೇಳಿ. ನಾವು ಭದ್ರಾವತಿಯಲ್ಲಿ ಒಂದು ಕ್ಯಾಂಟೀನ್ ಮಾಡ್ಕೊಂಡಿದ್ವಿ ಸಣ್ಣದಾಗಿ. ನಮ್ಮ ಪಕ್ಕದಲ್ಲಿ ಇವ್ರದ್ದು ಒಂದು ಬ್ರ್ಯಾಂಚನ್ನು ಓಪನ್ ಮಾಡಿದ್ರು. ಆ ಬ್ರ್ಯಾಂಚ್ನಲ್ಲಿ ನಮ್ಮ ದೋಸ್ತೆ ಆದಂಥ ಚಂದ್ರು ಅವರಿದ್ದರು. ಅವ್ರ ಹತ್ರ ಇದ್ರ ಬಗ್ಗೆ ಎಲ್ಲ ಕೇಳಿ ತಿಳಿದುಕೊಂಡು ನಾವು ಯಾಕೆ ಟ್ರೈ ಮಾಡಬಾರ್ದು ಇದ್ರ ಬಗ್ಗೆ ಒಂಚೂರು ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗಿ ಅವ್ರ ಮಿಷಿನ್ನ ಒಂದು ಸರ್ತಿ ಅವ್ರ ಮನೆಗೆ ಹೋಗಿ ನೋಡ್ಕೊಂಬಂದವರು ನಾವು ಮನೆಯಲ್ಲೆಲ್ಲ ಡಿಸೈಡ್ ಮಾಡಿ ಕೊನೆಗೆ ನಾವೇನೋ ಒಂದು ಮಿಷಿನ್ನ ಖರೀದಿ ಮಾಡಿದ್ವಿ. ಆ ಮಿಷಿನ್ ಖರೀದಿ ಮಾಡಿದ್ಮೇಲೆ ಈಗ ಹೆಚ್ಚು ಕಮ್ಮಿ 6-7 ತಿಂಗಳು ಮೇಲಾಯಿತು. ದಿನ ನಾನು ಹೋಟ್ಲಿಗೆ ಬೆಳಿಗ್ಗೆ 6 ಗಂಟೆಗೆ ಹೋದವನು ಸಂಜೆ 7 ಗಂಟೆಗೆಲ್ಲ ಬರ್ತಿದ್ದೆ. 7ರಿಂದ ರಾತ್ರಿ 10 ಗಂಟೆ ತನಕ ಇದನ್ನು ಮಾಡ್ತಾಯಿದ್ದೆ. 10 ಗಂಟೆ ತನಕ ನಾವು ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ 4ರಿಂದ 5 kg ತೆಗಿತಾಯಿದ್ದು ಪ್ರೊಡಕ್ಷನ್ನ. 4-5 kg ತೆಗೆದ್ರೆ ಅದರಲ್ಲಿ ಒಂದು ಅರ್ಧ kg ಅಷ್ಟು ವೇಸ್ಟ್ ಬರೋದು ನನಗೆ. ಕ್ಲೀನಿಂಗ್ ಮಾಡಿದ್ಮೇಲೆ ಒಂದು 3.5 kg ಅಂತೂ ನಮಗೆ ಸಿಗ್ತಾಯಿತ್ತು ದಿನಕ್ಕೆ. 3.5 kgನ ಮಾರಿದಾಗ ನನಗೆ ಗಂಟೆಗೆ ಅದು ಒಂದು ದಿನದ್ದು ಸಂಜೆ ಮೇಲೆ 3 ಗಂಟೆ ಅಂದರೆ ಸಂಜೆ 7 ಗಂಟೆಯಿಂದ 10 ಗಂಟೆಯಿಂದ 10 ಗಂಟೆ ತನಕ ಏನು ಮಾಡಿದ್ನ ಸ್ಟಾರ್ಟಿಂಗು ಅದರಲ್ಲಿ 3.5 kg ಮಾತ್ರ ಸಿಗ್ತಾಯಿತ್ತು. ಸ್ಟಾರ್ಟಿಂಗ್ನಲ್ಲಿ ಒಂದು 3 ಅವರಿಗೆ 3.5 kg ಅಷ್ಟು ನನಗೆ ಮಾರಾಟ ಮಾಡಿ ಅದ್ರ ಬಗ್ಗೆ ಎಲ್ಲ ಲಾಭ ತೊಗೊತಾ ಇದ್ದೆ. ಅದನ್ನು ನಾವು ಮೆಟೀರಿಯಲು 65 ರೂಪಾಯಿ kg ಹಂಗೆ ತೊಗೊಂಡಿದ್ದು 120 ರೂಪಾಯಿಗೆ ಮಾರ್ತಾಯಿದ್ದೆ. ಅದನ್ನು 120 ರೂಪಾಯಿಗೆ ಮಾರ್ತಿದ್ದೆ. 65 ರೂಪಾಯಿಗೆ ರಾ ಮೆಟೀರಿಯಲ್ ತೊಗೊಂಬಂದಿದ್ದೆ. 120 ರೂಪಾಯಿ, 120 ರೂಪಾಯಿ ಅಥವಾ 115 ರೂಪಾಯಿ ಈ ಥರ ಎಲ್ಲ ಸೇಲ್ ಮಾಡಿದ್ದೀನಿ. ನಾನು ಸೇಲ್ ಮಾಡಿ ಅದರದ್ದು ಲಾಭನ ತೊಗೊಂಡಿದ್ದೀನಿ ಇವತ್ತಿನವರೆಗೂ. ಈಗ ಎಷ್ಟು ತಿಂಗಳಾಯ್ತು ಸರ್ ನೀವು ತೊಗೊಂಡು? 6-7 ತಿಂಗಳ ಮೇಲೆ. 7 ತಿಂಗಳಾಯ್ತು. ಇವತ್ತು ಪ್ರೊಡಕ್ಷನ್ ಎಷ್ಟು ತೆಗಿತಿದೆ? ಇವತ್ತು ಪ್ರೊಡಕ್ಷನ್ನು ನಾನು ದಿನಕ್ಕೆ ಒಂದು 3 ಗಂಟೆಯಲ್ಲಿ ಕಡಿಮೆ ಅಂದ್ರೂ 7ರಿಂದ 8 kg ತೆಗಿತಾ ಇದ್ದೀನಿ ಸರ್. 8 kg ತೆಗಿತಾರೆ. ಅದು ಏನು ಹೋಗಿ ಬಂದು ಆಟ ಆಡ್ಕೊಂಡು ಅದನ್ನು ಅಂದರೆ ಮಗನಿಗೆ ಸ್ವಲ್ಪ ಎಜುಕೇಷನ್ ಅವನಿಗೂ ಒಂಚೂರು ಹೇಳ್ಕೊಡೋದು ಅದು ಇದೆಲ್ಲ ಇರುತ್ತೆ. ಸೊ ಹಾಗಾಗಿ ಅವನಿಗೂ ಒಂಚೂರು ಹೆಲ್ಪ್ ಮಾಡಿ ಈ ಕಡೆ ಇಲ್ಲೂ ಬಂದು ಇದನ್ನು ಪ್ರೊಡಕ್ಷನ್ ತೆಗಿತಾ ಇದ್ದೆ. ಸೊ ಹೀಗಾಗಿ ಕೂತ್ಕೊಂಡು ಮಾಡಿದರೆ 1 ಅವರ್ಗೆ ಎಷ್ಟು ಪ್ರೊಡಕ್ಷನ್ ತೆಗಿಬೋದು? 1 ಅವರ್ಗೆ ಕಡಿಮೆ ಅಂದರೂ ಸರ್ 2ರಿಂದ 3 kg ಅಂತೂ ತೆಗಿಲೇಬೋದು ಸರ್, ಆರಾಮಾಗಿ. ನೀವು 1 ಅವರ್ ನಿಮಗೆ ಯಾವ ರೀತಿ ತೆಗೆದ್ರೂ ಒಂದು 2ರಿಂದ 3 kg ಅಂತೂ ನೀವು ತೆಗಿಬೋದು ಸರ್ 1 ಗಂಟೆಗೆ. ಸ್ವಲ್ಪ ಫಾಸ್ಟ್ ಮಾಡಿದ್ರೆ ಈಗ ಇವತ್ತು ಇವರು ಇನ್ನೊಂದರ ರೀತಿಯಲ್ಲಿ ಹೊಸ ಐಡಿಯಾ ಒಂದು ನಮಗೆ ಹೇಳ್ಕೊಟ್ರು. ಆ ಐಡಿಯಾದ ಪ್ರಕಾರ ತೆಗಿಯೋಕೆ ಹೋದರೆ 5-6 kg ಅಂತೂ ತೆಗಿಬೋದು ಸರ್, ಆರಾಮಾಗಿ ತೆಗಿಬೋದು. ಟೈಮ್ ಪಾಸ್ ಟೈಮು ನಮಗೆ ಸೇವ್ ಆಗುತ್ತೆ. ಎಲ್ಲರೂ 1 ಸೆಕೆಂಡ್ ಏನಾದ್ರು ಟೈಮ್ ವೇಸ್ಟ್ ಆಗ್ತಾ ಇದೆಯಾ? ಇಲ್ಲ ಏನು ಇವಾಗ ನಾನು ಈಗ ಒಂದು ಪ್ರಾಕ್ಟೀಸ್ ಹೇಳ್ಕೊಟ್ಟೆ, ಇಲ್ಲ ಅದರಲ್ಲಿ ಏನು ಟೈಮೇ ವೇಸ್ಟ್ ಆಗ್ತಾ ಇಲ್ಲ. ನನಗೆ ತುಂಬ ಅನುಕೂಲ ಆಗ್ತಾ ಇದೆ ಅದರಲ್ಲಿ. ಇನ್ನೂ ಈಗ ಅವರು ಇಲ್ಲಿ ನಿಂತಾಗೇನೆ ನಾನು 10 ನಿಮಿಷದಲ್ಲೇ ನಾನು ಒಂದು 1/2-3 kg ತೆಗ್ದಿದ್ದೀನಿ ಆಲ್ರೆಡಿ. ಕ್ವಾಲಿಟಿ ಏನು ಬರ್ತಾ ಇದೆ ಸರ್? ಕ್ವಾಲಿಟಿನೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಕ್ವಾಲಿಟಿ ಇಲ್ಲಿ ನೋಡಿ ಸರ್, ಈ ಥರ ಕ್ವಾಲಿಟಿ ಬರ್ತಾ ಇದೆ. ಈ ರೀತಿ ಕ್ವಾಲಿಟಿಯಲ್ಲಿ ಈ ಥರ ತೆಗೆದಿರೋದ್ರಲ್ಲಿ ಈ ಥರ ಬಂದಿದೆ ನೋಡಿ ಸರ್. ಈ ಥರ ಪೀಸ್ಗಳು ಬರ್ತಾ ಇದೆ. ಕ್ವಾಲಿಟಿ ಅಂತ ನಾವೇನು ಅಂತೀವಲ್ವ, ಇವಾಗ ನಾವೇನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀವಿ ಆ ಥರ ನೀವು ಕೆಲಸ ಮಾಡಿದ್ರಿ ಅಂತಂದರೆ ಯಾಕೆ ಬರೋದಿಲ್ಲ ಕ್ವಾಲಿಟಿ? ನೋಡಿ, ತಪ್ಪು ಮಾಡೋದು ಎಲ್ಲಿ ಗೊತ್ತು ಸರ್? ಬಟ್ಟೆ ಹಾಕಕ್ಕೆ ಬರಲ್ಲ. ಅದೇ ಬಟ್ಟೆ ನಾವು ಸ್ಟಾರ್ಟಿಂಗ್ನಲ್ಲಿ ಕೊಡ್ತಾ ಇದ್ದಿದ್ದು ಸ್ವಲ್ಪ ಮಿಸ್ಟೇಕ್ ಆಗಿದ್ದಕ್ಕೆ ಸ್ವಲ್ಪ ಪ್ರೊಡಕ್ಷನ್ ಕಮ್ಮಿ ಇತ್ತು. ಈಗ ಇವರು ಈ ರೀತಿಯಾಗಿ ಹೇಳ್ಕೊಟ್ಟಾಗ ಪ್ರೊಡಕ್ಷನ್ನು ಚೆನ್ನಾಗಿ ಬರ್ತಾ ಇದೆ. ನಂಗೆ ವೇಸ್ಟೇಜ್ ಕಮ್ಮಿ ಕಾಣಿಸ್ತಾ ಇದೆ. ಇದರಲ್ಲಿ ವೇಸ್ಟೇಜ್ ಏನು ಬರ್ತಾ ಇಲ್ಲ ಸರ್. ಓಕೆ, ಇವಾಗೇನೋ ತೆಗೆದುಬಿಟ್ರಿ,
ಹಾಂ ಸರ್. ಬಟ್ ಜನಕ್ಕೆ ಇದು ಏನು ಅಂತಲೇ ಗೊತ್ತಿಲ್ಲ, ಎಲ್ಲಿ ಮಾರ್ತೀರಾ ಅಂತಲೇ ಗೊತ್ತಿಲ್ಲ. ಅದನ್ನು ಹೇಳಿ. ನಾವು ಅದನ್ನೆಲ್ಲ ತಗೊಂಡೋಗಿ ಒಂದು ಅರ್ಧ ಕೆಜಿ 1 ಕೆಜಿ ಪ್ಯಾಕೆಟ್ ಮಾಡಿ ಆಟೋಮೊಬೈಲ್ ಶಾಪ್ಗಳಲ್ಲಿ ಮತ್ತೆ ಗ್ಯಾರೇಜ್ಗಳು, 2 ವೀಲರ್ ಮೆಕ್ಯಾನಿಕ್, 2 ವೀಲರ್ ರಿಪೇರಿ ಮಾಡೋವಂಥವ್ರು, ಲಾರಿ ಗ್ಯಾರೇಜ್ಗಳು, ಆಮೇಲೆ ಇಂಜಿನ್ ಮೆಕ್ಯಾನಿಕ್ಗಳು, ಇವರೆಲ್ಲ ಯಾರ್ಯಾರು ಯೂಸ್ ಮಾಡ್ತಾರೋ ಅವರಿಗೆಲ್ಲ ಕೇಳಿ, ಮತ್ತೆ ಬೇಕರಿಗಳಲ್ಲಿ ಅವರು ಆಯಿಲ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ, ಅಲ್ಲೆಲ್ಲ ಒರೆಸೋದಕ್ಕೆಲ್ಲ ಅವರಿಗೆ ಈ ಕಾಟನ್ ಎಷ್ಟು ತುಂಬ ಯೂಸ್ ಆಗುತ್ತೆ. ಅವರಿಗೂ ಗ್ಯಾರೇಜ್ನವರಿಗೂ ಎಲ್ಲರಿಗೂ ನಾವು ಖುದ್ದಾಗಿ ಹೋಗಿ ಅವ್ರ ಹತ್ರ ಮಾತಾಡಿ ನನ್ನ ಪ್ರೊಡಕ್ಷನ್ ತೋರಿಸಿ ಅವ್ರ ಕೈಯಲ್ಲಿ ಕೊಟ್ಟು, ಇದು ನೋಡಿ ಸರ್ ನಾವು ಈ ಥರ ಮಾಡ್ತಾ ಇದ್ದೀವಿ, ನಾವು ಕಮ್ಮಿ ರೇಟ್ನಲ್ಲಿ ಹಾಕ್ಕೊಡ್ತೀವಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಮನವರಿಕೆ ಮಾಡಿಕೊಟ್ಟು ಸೇಲ್ ಮಾಡಿ ಬರ್ತಾ ಇದ್ದೀನಿ ಸರ್. ಸೇಲ್ ಮಾಡೋದಕ್ಕೂ ಏನು ಜಾಸ್ತಿ ಟೈಮ್ ತೊಗೊತಾ ಇಲ್ಲ, ಒಂದು 2-3 ಅವರ್ಸ್ ಅಷ್ಟೇ ನಾನು ಹೋಗೋದು. ಸಂಡೇ ಮಾತ್ರ ಹೋಗ್ತೀನಿ. ಸಂಡೇ ಮಾತ್ರ ಹೋಗಿ ಅವ್ರಿಗೆ ಒಂದು 4 ಜನಕ್ಕೆ ಹೇಳ್ಬಿಟ್ಟು ಬರ್ತೀನಿ. ಅವರು ಅವ್ರಿಗೆ ನೆಕ್ಸ್ಟ್ ಬೇಕಾದವ್ರಿಗೆ ಅವ್ರು ಹೇಳ್ಬಿಟ್ಟು ಹೋಟ್ಲ್ ಹತ್ರನೇ ಕಳಿಸ್ತಾರೆ. ಆ ಹೋಟ್ಲ್ ಹತ್ರನೇ ಅಲ್ಲೇನೆ ಅವ್ರ ಹತ್ರ ವ್ಯಾಪಾರ ಮಾಡಿ ಅಲ್ಲೇನು ಹೋಟ್ಲಲ್ಲೂ ಸ್ವಲ್ಪ ಪ್ಯಾಕೆಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲೇ ಹೋಟ್ಲಲ್ಲೂ ಅದನ್ನ ಸೇಲ್ ಮಾಡ್ತಾ ಇದ್ದೀನಿ. ಹೋಟ್ಲಲ್ಲಿ ಕಾಫಿ ಟೀ ಜೊತೆಗೆ ಈಗ ಇದನ್ನು ಒಂದೊಂದು ಪ್ಯಾಕೆಟ್ ಇಟ್ಟು ಇದನ್ನು ಅಲ್ಲಿ ಸೇಲ್ ಮಾಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ದುಡ್ಡು ಕೊಡ್ಲಿಕ್ಕೆ 1000 ಮಾರ್ಗ ಇದಾವೆ. ಆದರೆ ಯಾವ ಜಾಗದಲ್ಲಿ ಏನು ಮಾರಬೇಕು? ದೇವಸ್ಥಾನದ ಮುಂದಗಡೆ ಹೂವು ಮಾರಬೇಕು, ಅದೇ ಫಿಶ್ ಮಾರ್ಕೆಟಲ್ಲಿ ಫಿಶ್ನೇ ಮಾರಬೇಕು. ಅಲ್ಲಿ ಹೂವು ಇಟ್ಟರೆ ಹೋಗುತ್ತಾ? ಹೋಗಲ್ಲ. ಸೊ ಈ ಪ್ರಾಡಕ್ಟ್ ಏನಿದೆ, ಇದು ಬನಿಯನ್ ವೇಸ್ಟ್ ಗ್ಯಾರೇಜ್ಗಳ ಇರೋ ಜಾಗದಲ್ಲಿ ಇದು ಸೇಲ್ ಆಗೋದು. ಸೊ ಈ ಐಟಮ್ ಎಲ್ಲಿ ಮಾರಬೇಕು ಅನ್ನೋದು ಫಸ್ಟ್ ಗೊತ್ತಿರಬೇಕು. ಹಂಗಿದ್ದಾಗ ಮಾತ್ರ ಇದಕ್ಕೆ ವ್ಯಾಲ್ಯೂ ಇದೆ. ಬಟ್ ಎಲ್ಲಿ ಹೋಗಿ ಮಾರಬೇಕು ಅನ್ನೋದು ಗೊತ್ತಿರಬೇಕು. ಪ್ರೊಡಕ್ಷನ್ ಹೆಂಗೆ ತೆಗಿಬೇಕು ಅನ್ನೋದು ಗೊತ್ತಿರಬೇಕು. ಇದು ಕ್ವಾಲಿಟಿ ಹೆಂಗೆ ತೆಗಿಬೇಕು ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟು ಬಟ್ಟೆ ಬಗ್ಗೆ ತಿಳ್ಕೊಬೇಕು. ಇದನ್ನೆಲ್ಲ ಅವರಿಗೆ ತಿಳಿಸ್ಕೊಟ್ಟಾದ್ಮೇಲೆ, ಅವ್ರು ತಿಳ್ಕೊಂಡಾದ್ಮೇಲೆ ಇವತ್ತಿನ ಲೆಕ್ಕಾಚಾರಕ್ಕೆ ಅವ್ರು ಎಷ್ಟು ದುಡ್ಕೊಂತಿದ್ದೀರಾ ಸರ್? ಇದ್ರಲ್ಲಿ ನಿಮ್ದು ಹೋಟೆಲ್ ಕಡಿಮೆ ಅಂದ್ರೆ ಸರ್ 3 ಗಂಟೆ ಒಳಗೆ ನನಗೆ ದುಡಿಮೆ ದಿನಕ್ಕೆ 800 ರೂಪಾಯಿಂದ 900 ರೂಪಾಯಿ ಲಾಭ ತೆಗಿತಾ ಇದ್ದೀನಿ ಸರ್. ನನ್ನ ಖರ್ಚೆಲ್ಲ ತೆಗ್ದು, ರಾ ಮೆಟೀರಿಯಲಿಂದು ಮತ್ತೆ ನಂದು ವೇಸ್ಟೇಜಿಂದ ತೂಕದ್ದು ಎಲ್ಲ ತೆಗ್ದು ಒಟ್ಟು ಟೋಟಲ್ ನನಗೆ 800 ರೂಪಾಯಿಂದ 900 ರೂಪಾಯಿ ಲಾಭ. ಬರೀ 3 ಅವರ್ 3 ಅವರ್ಸ್ ಬರ್ತಾರೆ. 8, 9, 10 3 ಅವರ್ ಕೆಲಸ ಮಾಡ್ತಾರೆ. ಅಷ್ಟರೊಳಗಡೆಗೆ ಅವ್ರ ಲಾಭದ ದುಡ್ಡು ಅಷ್ಟು ಆಗೋದಿಲ್ಲ. ದುಡಿಮೆ ಮಾಡೋಕ್ಕೆ ಎಲ್ಲೋ ಹೋಗ್ಬೇಕು ಸ್ನೇಹಿತರೆ. ಕಲಿಬೇಕು, ನೋಡಬೇಕು, ತಿಳ್ಕೊಬೇಕು, ಆವಾಗ ಆಗುತ್ತೆ ದುಡಿಮೆ. ಇನ್ವೆಸ್ಟ್ಮೆಂಟ್ ಮಾಡಿ ಮನೇಲಿ ಇಟ್ಕೊಂಡು ಊದ್ಬತ್ತಿ ಹಚ್ಚಿದ್ರೆ ದುಡಿಮೆ ಆಗಲ್ಲ ಅಂತೇಳಿ ನಾವು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀವಿ. ಆದರೆ ಎಲ್ಲಿ ಗೊತ್ತಿಲ್ವಾ? ಬನ್ನಿ ತಿಳ್ಕೊಳ್ಳಿ, ನೀಟಾಗಿ ಟ್ರೈನಿಂಗ್ ತಗೊಳ್ಳಿ. ಯಾಕೆ ಕೆಲಸ ಆಗಲ್ಲ, ಯಾಕೆ ದುಡಿಮೆ ಆಗಲ್ಲ? ಅವ್ರು ಹೇಳ್ತಾರಲ್ವ, ಅವ್ರು ಮಾಡ್ದಂಗೆ ಎಲ್ಲರೂ ಮಾಡ್ಬೋದಲ್ವಾ? ಅವರು ಮನುಷ್ಯರೇನೆ, ಎಲ್ಲರೂ ಮನುಷ್ಯರೇನೆ ಸರ್. ಇದರಲ್ಲಿ ಧೂಳಿಂದ ಏನಾದ್ರು ನಿಮ್ಗೆ ಎಫೆಕ್ಟ್? ಏನಿಲ್ಲ ಸರ್, ಧೂಳಿಂದ ಏನು ಎಫೆಕ್ಟ್ ಆಗ್ತಾ ಇಲ್ಲ. ನಾವು ಅದು ಧೂಳನ್ನ ಕ್ಲೀನಾಗಿ ಹಿಂಗೆ ಇಟ್ಕೊಂಡು ಕುಡಿದಾಗ ಕ್ಲೀನಾಗಿ ಅಟ್ಮಾಸ್ಫಿಯರ್ ಎಲ್ಲ ಆ ಕಡೆಗೆ ಹೋಗ್ತದೆ ಹೊರತು ಯಾವುದೋ ನಮ್ಮ ಮೂಗಿಗಾಗಲಿ ಅಥವಾ ನಮ್ಮ ಇದಕ್ಕಾಗಲಿ ದೇಹಕ್ಕಾಗಲಿ ಇದಾಗಲಿ ಏನು ಆಗ್ತಾ ಇಲ್ಲ. ಏನಿಲ್ಲ, ನೀವು ಅಷ್ಟು ಏನಾರು ಧೂಳು ಬರ್ತಾ ಇದೆ ಅಂದ್ರೂ ನಿಮಗೆ ಮಾಸ್ಕ್ ಹಾಕೋಬಹುದು. ಮಾಸ್ಕ್ ಅಲ್ಲ ಅಂದ್ರೂ ಈಗಿನ ಕಾಲದಲ್ಲಿ ಹೆಣ್ಣುಮಕ್ಕಳದ್ದು ಬರೋಂಥ ಶಾಲ್ ಬರುತ್ತೆ ಗೊತ್ತಲ್ಲ, ದುಪ್ಪಟ್ಟ ಮೇಲಿಂದ ದುಪ್ಪಟ್ಟನ, ಆ ದುಪ್ಪಟ್ಟನ ನೀವು ಪೂರ್ತಿ ಸುತ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ಗೆ ಎಲ್ಲೂ ಧೂಳೋಗೋ ಚಾನ್ಸಸ್ ಇರಲ್ಲ. ಸರ್, ಈ ಬಟ್ಟೆ ಒಳಗಡೆಗೆ ಎಷ್ಟೋ ಉದ್ದುಗಿರೋ ಬಟ್ಟೆ ಸಿಗ್ತದೆ, ತಗೊಂಡು ಇದನ್ನೇ ಸುತ್ಕೊಬೋದಲ್ವಾ? ಅದನ್ನು ಸುತ್ಕೋಬಹುದು, ಅದನ್ನು ಮಾಡ್ಬೋದು. ಅದನ್ನ ಯಾಕೆ ಮಾಡಲ್ಲ? ಅದನ್ನು ಮಾಡ್ಬೋದು. ಅದಕ್ಕಿಂತನೂ ಅದೇ ಇದ್ರಲ್ಲಿ ಆದ್ರೆ ಸ್ವಲ್ಪ ಇದ್ರ ಬಟ್ಟೆ ಅಲ್ಲ ಸರ್, ಗಾಳಿಗೆ ತಗೊಳಕ್ಕೆ ನಿಮಗೆ ಸಿಲ್ಕ್ ಬಟ್ಟೆ ಆಗಿರೋದ್ರಿಂದ ನಿಮಗೆ ಗಾಳಿ ತಗೊಳಕ್ಕೆ ಒಂದು ಸ್ವಲ್ಪ ಇದಾದ್ರೂ ನಿಮಗೆ ಆ ಹೆಣ್ಣು ಮಕ್ಕಳದ ದುಪ್ಪಟ್ಟ ಏನಿದೆಯಾ ಅದನ್ನ ನೀವು ಸುತ್ಕೊಂಡ್ಬಿಟ್ರಿ ಅಂದ್ರೆ ಪೂರ್ತಿ ಇಲ್ಲಿಂದ ಪೂರ್ತಿ ಇಲ್ಲಿ ತಲೆ ಗಿಲೆ ಎಲ್ಲ ಸುತ್ಕೊಂಡ್ರೆ ಅದನ್ನ ಧೂಳು ತೆಗೆದ್ಬಿಟ್ರಿ ಅಂದ್ರೆ ಕ್ಲೀನಾಗಿ ಹೋಗ್ಬಿಡುತ್ತೆ. ನಿಮ್ಗೆ ಯಾವ ಥರದ್ದು ತೊಂದರೆನೂ ಇರಲ್ಲ, ಏನೂ ಇರಲ್ಲ. ನಾವು ಮಾಡ್ತಿರೋದು ಹಾಗೇನೆ. ಅದು ಆ ದುಪ್ಪಟ್ಟ ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಯಾವ ರೀತಿ. ಎಲ್ಲ ಹೆಣ್ಮಕ್ಳು ದುಪ್ಪಟ್ಟ ಎಲ್ಲರೂ ಗೊತ್ತಿರುತ್ತೆ. ಬಿಡಿ ಬಿಡಿ ಬಿಡಿ, ಪರವಾಗಿಲ್ಲ ಬಿಡಿ ಸರ್, ತೋರಿಸ್ತೀನಿ ನೋಡಿ. ಈ ರೀತಿಯಾದ ದುಪ್ಪಟ್ಟನ ನೀವು ಸುಮ್ಮನೆ ಈ ರೀತಿ ಹಿಂಗೆ ಸುತ್ಕೊಂಡ್ಬಿಟ್ರೆ ಸಾಕು. ಹೀಗೆ ಸುತ್ಕೊಂಡು ಇಲ್ಲೊಂದು ಹಿಂಗೆ ಗಂಟು ಹಾಕೊಂಡ್ಬಿಟ್ಟು ಮುಗಿದೋಯ್ತು. ನಿಮಗೆ ಕ್ಲೀನಾಗಿ ಇದಿಷ್ಟು ತಲೆ ಹಿಂಗೆ ಸುತ್ಕೊಂಡ್ಬಿಟ್ರು ನಿಮಗೆ ಪೂರ್ತಿ ಕಣ್ಣಿಗೂ ಕಾಣುತ್ತೆ, ಕ್ಲೀನಾಗಿ ಎಲ್ಲನೂ ನೋಡ್ಬೋದು. ನಿಮಗೆ ಉಸಿರಾಟಕ್ಕೂ ತೊಂದರೆ ಆಗಲ್ಲ, ನಿಮ್ಗೆ ಉಸಿರು ಇಲ್ಲಿ ಕ್ಲೀನಾಗಿ ಬರ್ತಾ ಇರುತ್ತೆ. ನಿಮಗೆ ಎಲ್ಲ ಧೂಳು ಬೀಳುವಂಥ ಚಾನ್ಸಸ್ಸು ಇರೋದಿಲ್ಲ. ಈ ರೀತಿಯಾಗಿ ನೀವು ಹಾಕೊಂಡು ನೀವು ಧೂಳು ತೆಗೆದುಬಿಟ್ರೆ ಮುಗಿದೋಯ್ತು. ನಿಮ್ಮ ಆರೋಗ್ಯಕ್ಕೂ ಏನೂ ಹಾನಿಕಾರಕ ಇಲ್ಲ. ಅದು ಇಷ್ಟೆಲ್ಲ ಗೊತ್ತಿದ್ದು ಎಷ್ಟೋ ಜನ ಮಾಡಲ್ಲ. ಯಾಕೆ ಹೇಳಿ? ಅವ್ರಿಗೆ ಗೊತ್ತಿರುತ್ತೆ, ಅಯ್ಯ ನೋಡ್ಕೊಳೋಣ ಆಮೇಲೆ ಅನ್ನೋದು ಕೇರ್ಲೆಸ್ಸು. ಅದನ್ನು ಫಸ್ಟು ನಾವು ಮನಸ್ಸಿಂದ ತೆಗೆದಾಕಿದ್ರೆ
ದುಡಿಮೆ ಎಲ್ಲಿ ಬೇಕಾದ್ರೂ ಆಗುತ್ತೆ. ಅದನ್ನು ಫಸ್ಟ್ ತಿಳ್ಕೊಬೇಕಷ್ಟೇ. ಬನ್ನಿ ಸರ್, ಹಾಕಿ ಮೊದಲು ಬಟ್ಟೆನ ಹೆಂಗೆ ಬರ್ತದೆ. ನೋಡಿ, ಇವಾಗ ಬಟ್ಟೆ ಹೊರಟೋಗುತ್ತೆ. ನೆಕ್ಸ್ಟ್ ಬಟ್ಟೆ ತೊಗೊಳೋದ್ರೊಳಗಡೆ ಟೈಮ್ ಇಲ್ಲ. ಸೊ ಹಂಗಾಗಿ ಅವ್ರೇನು ಮಾಡ್ತಾಯಿದ್ದಾರೆ, ಬೇರೆ ಬಟ್ಟೆ ತೊಗೊಬೇಕಾದ್ರೆ ಅವರು ಮಷಿನ್ ಆಫ್ ಮಾಡಿಕೊಂಡು ಈ ಬಟ್ಟೆನ ಇದಕ್ಕೆ ಮತ್ತೆ ಅಟ್ಯಾಚ್ ಮಾಡಿದರು. ಬನ್ನಿ ಸರ್, ಯಾವ ಥರ ಅಟ್ಯಾಚ್ ಮಾಡಬೇಕು ಅಂತ ತೋರಿಸಿ, ಗೊತ್ತಿಲ್ಲದವರಿಗೆ ಅದನ್ನು ನೋಡ್ಕೊಳ್ಳಿ. ನೋಡಿ, ಈ ಬಟ್ಟೆ ಇವಾಗ ಹೋಗ್ತಾ ಇತ್ತು, ಇವಾಗ ಇದು ಹೊರಟೋಗ್ಬಿಡುತ್ತೆ ಇವಾಗ ಬಿಟ್ಟರೆ. ಸೊ ಬಟ್ಟೆನ ಇದಕ್ಕೆ ಅಟ್ಯಾಚ್ ಮಾಡಿ ರನ್ ಮಾಡಿ, ಅದೇ ಕಂಟಿನ್ಯೂಷನ್ನಾಗಿ ದಾರ ಹೊರಟೋಗುತ್ತೆ ನೋಡಿ. ಇವಾಗ ಇನ್ನೂ ಜಾಗ ಇದೆ, ನಿಮ್ಮ ಹತ್ರ ಬಟ್ಟೆ ಸ್ಟಾಕ್ ಹಿಂಗಿರುತ್ತೆ, ಯಾವ ಥರ ಜೋಡಿಸಿ ಇಟ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು ಫಸ್ಟೇ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡಿರಬೇಕು. ದಾರ ಸುತ್ಕೊಳೋದೇ ಆಗಲಿ, ಮತ್ತೊಂದೇ ಆಗಲಿ, ದಾರ ಕ್ವಾಲಿಟಿ ನೋಡಿ ಏನು ಬರ್ತದೆ, ಎಷ್ಟು ಚೆನ್ನಾಗಿ ಕ್ವಾಲಿಟಿ ಬರ್ತದೆ. ನೋಡಿ, 1 ರೌಂಡ್ ಆಯಿತು, 2 ರೌಂಡ್ ಆಯಿತು. ಅನ್ಫಾರ್ಚುನೇಟ್ಲಿ ದಾರ ಬೀಳಲಿಲ್ಲ. ಸೊ ಸಿಂಪಲ್, 1 ರೌಂಡ್ ಜಸ್ಟ್ ರಿವರ್ಸ್ ಹೊಡಿದ್ರೆ ಫಾರ್ವರ್ಡ್ ಹಾಕಿ, ರಿವರ್ಸ್ ಹಾಕಿ, ಫಾರ್ವರ್ಡ್ ಹಾಕಿ, ಇಟ್ಕೊಂಡು ಹೊರಟ್ರಿ. ಯಾಕೆ ಟೆನ್ಷನ್ ತೊಗೋತಿದ್ದೀರ? ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಏನಿದೆ? ಅದನ್ನೆಲ್ಲ ನಾವು ತಿಳಿಸ್ಕೊಡ್ತೀವಿ ಟ್ರೈನಿಂಗ್ನಲ್ಲಿ. ಆದ್ರೂ ತಪ್ಪು ಮಾಡ್ತಾರೆ. ತಪ್ಪು ಸಹಜನೇ. ಆದ್ರೂ ನೀವು ಸ್ವಲ್ಪ ಕಲಿಯೋ ಒಂದು ಹಠ ಇತ್ತು ಅಂದ್ರೆ ಅದನ್ನ ಒಂದ್ಸರ್ತಿ ನೋಡ್ಕೊಂಡ್ಮೇಲೆ ಅದನ್ನ ನಾನು ಏನಾರ ಮಾಡಿ ಸಾಧಿಸ್ಲೇಬೇಕು, ನಾನು ಕೆಲಸಲೇಬೇಕು ಅನ್ನೋದು ಏನಾರ ಛಲ ಇತ್ತು ಅಂದ್ರೆ ನೀವು ಇದನ್ನ ಮಾಡಿ ನೋಡ್ಬೋದು. ತುಂಬಾ ಒಳ್ಳೆ ಮಿಷಿನ್, ತುಂಬಾ ಒಳ್ಳೆ ಮಿಷಿನ್ ಇದೆ. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿಯಾದಂತ ಒಂದು ಸರ್ವಿಸ್ ಏನು ಇಲ್ಲೇ ಇಲ್ಲ. ಅದರಲ್ಲಿ ಏನು ಸರ್ವಿಸ್ ಮಾಡೋಂಥದ್ದು ಏನು ಇಲ್ಲೇ ಇಲ್ಲ. ಎಲ್ಲ ಬಂದ್ರು ಬೆರೆಟ್ ಫಸ್ಟ್ ಬರೋದೇ ನಿಮಗೆ ಬೆರೆಟಿಂದ ಸರ್, ಬೇರೆ ಇನ್ನೇನು ಬರಲ್ಲ. ಯಾಕಂದ್ರೆ ನೀವು ಯಾವ ರೀತಿ ರನ್ ಮಾಡ್ತೀರ ಅನ್ನೋದ್ರ ಮೇಲೆ ಬೆರೆಟ್ ಡಿಪೆಂಡ್ ಆಗುತ್ತೆ. ಆ ಬೆರೆಟ್ ಲೂಸ್ ಆದಾಗ ನಿಮಗೆ ಸ್ವಲ್ಪ ನೀವೇ ಅದನ್ನು ಹಾಕೋಬಿಡ್ಬೋದು. ಬೆರೆಟನ್ನು ಅವರಿಗೆ ಮೆಕ್ಯಾನಿಕೇ ಬರಬೇಕು ಅಥವಾ ಅವರೇ ಬಂದು ರೆಡಿ ಮಾಡಬೇಕು ಅನ್ನೋದು ಏನು ಇರಲ್ಲ. ಆದ್ರೂ ಒಂದ್ಸರ್ತಿ ಅವ್ರಿಗೆ ಹೇಳಿದ್ರು ಅವ್ರ ಕಡೆಯಿಂದನೂ ಬಂದು ಇದರಲ್ಲಿ ಬೆಲ್ಟೇ ಅಲ್ಲ, ಎಂಟೈರ್ ಮಷಿನ್ನ ಬಿಚ್ಚಿ ನೀವೇ ಜೋಡಿಸ್ಕೊಬೋದು. ಅಷ್ಟು ಈಸಿಯಾಗಿ ಈ ಮಷಿನ್ನ ನಾನು ಡಿಸೈನ್ ಮಾಡಿರೋದು. ಸೊ ಯಾವುದೇ ಮೆಕ್ಯಾನಿಕ್ಕು ಬೇಕೇ ಇಲ್ಲ, ಸ್ವಲ್ಪ ಬುದ್ಧಿ ಹೋಗಿಸಿ 4 ಸ್ಪ್ಯಾನರ್ ಸಿಗುತ್ತೆ. ಸ್ಪ್ಯಾನರ್ನ ತಗೊಂಡು ನೀವು ಇಟ್ಕೊಂಡಿದ್ರೆ ಏನೇ ಸಮಸ್ಯೆ ಬರಲಿ, ಲೂಸ್ ಆಯಿತು, ಟೈಟ್ ಆಯಿತು, ಏನೋ ಡ್ಯಾಮೇಜ್ ಆಗೋಯ್ತು ಅಂತ ಇಟ್ಕೊಳ್ಳಿ, ಬೆಲ್ಟ್ ಗಿಲ್ಟ್ ಏನಾರು ಕಟ್ ಆಯಿತು ಅಂತಂದರೆ ಯಾವ ಮೆಕ್ಯಾನಿಕ್ಕು ಬೇಕಿಲ್ಲ. ಇದಕ್ಕೆ ಕಂಪ್ಲೀಟ್ಲಿ ಪೂರ್ತಿ ಮಷಿನ್ನ ನೀವು ಡಿಸೆಂಬಲ್ ಮಾಡಿ ಮತ್ತೆ ನೀವೇ ಅಸೆಂಬಲ್ ಮಾಡ್ಕೊಬೋದು. ಅಷ್ಟು ಇದರಲ್ಲಿ ಈಸಿಯಾಗಿ ಇದನ್ನ ಡಿಸೈನ್ ಮಾಡಿ ಮಷಿನ್ನ ತಯಾರು ಮಾಡಿರೋದು. ಮತ್ತೆ ಸೇಫ್ಟಿ ಬಗ್ಗೆನೂ ತುಂಬಾ ಚೆನ್ನಾಗಿದೆ. ನಿಮಗೆ ಯಾವುದೇ ರೀತಿಯಾದಂತೆ ಎಲ್ಲೇ ಒಂದು ಹೊಡೆತ ಬಿಡೋದಾಗ್ಲಿ, ಕೈಗೆ ತಾಗೋದಾಗ್ಲಿ ಅಥವಾ ಏನೂ ಇಲ್ಲ. ಡ್ಯುಯಲ್ ಸೆನ್ಸರ್, ನೀವು ಫಾರ್ವರ್ಡ್ ಹಾಕಿರೂ ಡೋರ್ ಎತ್ತಿದ್ರೆ ಸಾಕು ಕಟ್ ಆಫ್ ಆಗುತ್ತೆ, ರಿವರ್ಸ್ ಹಾಕಿರೂ ಕಟ್ ಆಫ್ ಆಗುತ್ತೆ. ನೋಡಿ ಒಂದ್ಸಲ ನೀವೇನೆ. ಮಷಿನ್ ರನ್ ಆಗ್ತಾ ಇದೆ, ಮಷೀನೇ ಆಫ್ ಆಯಿತು, ಬಿಟ್ಟರೆ ಸ್ಟಾರ್ಟ್ ಆಗೋದು. ಇವಾಗ ರಿವರ್ಸ್ಗೆ ಹಾಕಿದ್ದೀವಿ, ಆಫ್ ಆಯಿತು, ಆನ್ ಆಯಿತು. ಸೊ ಎಲ್ಲಿವರೆಗೂ ಈ ಡೋರ್ ಕ್ಲೋಸ್ ಆಗೋದಿಲ್ಲ ಅಲ್ಲಿವರೆಗೆ ಮಷಿನ್ ರನ್ ಆಗೋದಿಲ್ಲ. ಸೊ ಈ ಡೋರ್ ಕ್ಲೋಸ್ ಆಗಿದೆ ಅಂದಮೇಲೆ ನಿಮ್ಮ ಕೈ ಯಾಕೆ ಒಳಗಡೆ ಇರುತ್ತೆ? ಕೈ ಒಳಗಡೆ ಇದ್ರೆ ತಾನೇ ಬೆರಳು ಸಿಗಾಕಂತು ಅದು ಸಿಗಾಕಂತು ಅಂತ ಹೇಳೋದು. ಕೈ ಒಳಗಡೆ ಇಡಬೇಕು, ತೆಗೆದ್ಮೇಲೆ ನೀವು ಡೋರ್ ಕ್ಲೋಸ್ ಮಾಡಲೇಬೇಕು. ಡೋರ್ ಕ್ಲೋಸ್ ಮಾಡಿದ್ಮೇಲೆ ಅಲ್ಲೇನೂ ಇರಲ್ಲ ನಿಮಗೆ ಡೇಂಜರ್ ಅನ್ನೋದಂಥದ್ದು. ಅಷ್ಟು ನೀಟಾಗಿ ಈ ಮಷಿನ್ನ ಟೆಕ್ನಾಲಜಿನಲ್ಲಿ ನಾವು ಮಾಡಿದ್ದೀವಿ. ಸೊ ಯೋಚನೆ ಮಾಡಿ ದುಡ್ಕೋಣ
ಮನಸ್ಥಿತಿ ಯಾರ್ದಾರು ಇದ್ರೆ ಹರೀಶಣ್ಣ ಏನು ಹೇಳ್ತೀರಾ? ತುಂಬ ಚೆನ್ನಾಗಿದೆ, ತಗೊಳ್ಳಿ, ನೀವು ತಗೊಳ್ಳಿ. ಎಲ್ಲರೂ ದುಡಿಮೆ ಮಾಡಬೇಕು ಅನ್ನೋ ಒಂದು ಹಂಬಲ ಇದ್ದೇ ಇರುತ್ತೆ. ಇವತ್ತಿನ ಕಾಲದಲ್ಲಿ ಯಾವ ರೀತಿ ಆದರೂ ದುಡಿಮೆ ಮಾಡಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಯಾರಾದ್ರೂ ಅವ್ರ ಹರೀಶಣ್ಣ ನಂಬರ್ ಕೊಡಿ ಅಂತಂದ್ರೆ ಕೊಡ್ಬೋದಾ? ಪ್ಲೀಸ್ ನಿಜವಾಗ್ಲೂ ಬನ್ನಿ, ನಾನೇ ನಿಮಗೆಲ್ಲ ಹೇಳ್ಕೊಡ್ತೀನಿ. ಬೇಕಾರೆ ನಮ್ಮ ಚಂದ್ರ ಸರ್ ಜೊತೆಗೆ ಇರ್ತಾರೆ, ಇಲ್ಲೇನೆ ನಮ್ಮ ಜೊತೆಯಲ್ಲೇ ಇರ್ತಾರೆ. ಅವ್ರೇನು ದೂರ ಇರಲ್ಲ, ಅವರು ಹೇಳ್ಕೊಡ್ತಾರೆ, ನಾವು ಹೇಳ್ಕೊಡ್ತೀವಿ. ಅದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ಏನೇ ಅನುಮಾನ ಇದ್ರೂ ನಮ್ಮ ಹತ್ರ ಬಂದು ಕೇಳಿ, ನಾವು ಹೇಳ್ಕೊಡ್ತೀವಿ. ನಾವು ಅದ್ರ ಬಗ್ಗೆ ನಾನು ಹೆಲ್ಪ್ ಮಾಡ್ತೀವಿ. ಏನಕ್ಕೆ ಫೋನ್ ನಂಬರ್ ಕೊಡೋಣ ಅಂತ ಕೇಳಿದೆ ಅಂದರೆ, ನೀವು ಯಾವುದೋ ನಿಮ್ಮ ಕೆಲಸದಲ್ಲಿ ಬಿಸಿ ಇರ್ತೀರಿ, ಯಾರೋ ಒಬ್ರು ಕಸ್ಟಮರ್ ಕಾಲ್ ಮಾಡ್ತಾರೆ, ಸರ್ ಹೆಂಗಿದೆ ಮಷಿನ್ ಅಂತ ಕೇಳಕ್ಕೆ ಕಾಲ್ ಮಾಡ್ತಾರೆ, ಅಥವಾ ನಿಮ್ಮ ಹತ್ರ ಬರಕ್ಕೆ ಕಾಲ್ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ, ನೀವು ಬಿಸಿ ಇರ್ತೀರಿ, ಯಾಕಪ್ಪ ಈ ನಂಬರ್ ಕೊಟ್ಟರು ನಂದ ಅಂತ ಹೇಳಿ ನನ್ನ ಬೈಕಂಬಾರ್ದು ನೀವು. ಇಲ್ಲ ಇಲ್ಲ ಇಲ್ಲ, ಆ ರೀತಿಯಲ್ಲಿ ಫಸ್ಟ್ ನಿಮ್ಮ ಪರ್ಮಿಷನ್ ಏನಿಲ್ಲ. ನೀವು ಯಾರಿಗೆ ಬೇಕಾದ್ರೆ ನಂಬರ್ ಕೊಡಿ, ಅವ್ರ ಮಿಷನ್ ಬಗ್ಗೆ ಏನೇ ಕೇಳೋದಿದ್ರು ಬಂದು ಕೇಳಿದ್ರು ನಾವು ಹೇಳಕ್ ರೆಡಿ ಇದೀವಿ ಸರ್. ಓಕೆ ಸ್ನೇಹಿತರೆ, ಬಂದಿರೋ ಪ್ರೊಡಕ್ಷನ್ ನೋಡಿ ಯಾವ ಥರ ಇದೆ. ಸಸ್ತಾಗಿರಿ. ನೋಡಿ, ಇದು ಪ್ರೊಡಕ್ಷನ್ ಕ್ವಾಲಿಟಿ ಅಂದರೆ ನೋಡಿ, ಈ ಕ್ವಾಲಿಟಿ ಬರಬೇಕು ಅಂತಂದರೆ ಒಂದು ಮಷಿನ್ ಪರ್ಫೆಕ್ಟ್ ಆಗಿರಬೇಕು. ನೆಕ್ಸ್ಟ್ ಕ್ಲಾತ್. ಸರ್ ನಾನು ಸಪ್ಲೈ ಕೊಡ್ತಾರೋ ರಾ ಮೆಟೀರಿಯಲ್ ಹೆಂಗಿದೆ? ರಾ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಸರ್. ರಾ ಮೆಟೀರಿಯಲ್ ಬಗ್ಗೆ ಏನು ಮಾತೇ ಇಲ್ಲ. ಈ ಕ್ವಾಲಿಟಿ ಬರಬೇಕು ಅಂದ್ರೆ ಅದೇ ರೀತಿಯಾದಂಥ ರಾ ಮೆಟೀರಿಯಲ್ ಇದ್ರೇನೆ ಈ ಕ್ವಾಲಿಟಿ ಬರೋಕ್ಕೆ ಸಾಧ್ಯ. ಹಂಗೆ ಇರಬೇಕು. ಪ್ಲಸ್ ಈ ಕ್ವಾಲಿಟಿಯಲ್ಲಿ ನಮಗೆ ಮೆಟೀರಿಯಲ್ ಇದು ಪ್ರೊಡಕ್ಷನ್ ತೆಗಿತಾ ಇದ್ದೀವಿ ಅಂದರೆ ಅದ್ರ ಜೊತೆಗೆ ರಾ ಮೆಟೀರಿಯಲ್ ಅದೇ ರೀತಿ ಚೆನ್ನಾಗಿದ್ರೇನೆ ಈ ಥರ ಬರೋದಕ್ಕೆ ಪ್ರೊಡಕ್ಷನ್ ಕ್ವಾಲಿಟಿ ಬರೋದು. ಪ್ಲಸ್ ರಾ ಮೆಟೀರಿಯಲ್ ಚೆನ್ನಾಗಿದ್ದು ಮಷಿನ್ ಸರಿ ಇಲ್ಲ ಅಂದರೆ ಪ್ರಯೋಜನ ಇಲ್ಲ. ಮಷೀನು ಚೆನ್ನಾಗಿದೆ, ರಾ ಮೆಟೀರಿಯಲ್ ಚೆನ್ನಾಗಿದೆ, ಆದರೆ ಕೆಲಸ ಮಾಡೋರಿಗೆ ಯಾವ ಥರ ಮಾಡಬೇಕು ಅಂತ ಗೊತ್ತಿಲ್ದಲೇ ಇದ್ರೆ, ಟೆಕ್ನಿಕ್ ಗೊತ್ತಿಲ್ದಲೇನೆ ಇದ್ರೆ ಪ್ರೊಡಕ್ಷನ್ ಬರಲ್ಲ. ಅದನ್ನ ಸ್ವಲ್ಪ ತೊಂದರೆ ಆಗುತ್ತೆ. ಆ ಟೆಕ್ನಿಕ್ನ ನೀವು ತಿಳ್ಕೊಂಬಿಟ್ರೆ ನೀವು ತೆಗಿಬೋದು. ತಾಳ್ಮೆ ಇಟ್ಕೊಂಡು ಕೆಲಸ ಕಲಿತು ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಕೊಂಡ್ರೆ, ಚಾಲೆಂಜ್ ಮಾಡಿ ಹೇಳ್ತಾರೆ 3 ಗಂಟೆಗೆ 800 ರೂಪಾಯಿ ದುಡ್ಕೊತಾ ಇದ್ದೀನಿ ಅಂತ ಅವ್ರು ಹೇಳ್ತಾರೆ. ಮೇಲೆ ನೀವು ಎಷ್ಟು ಅವರ್ ಕೆಲಸ ಮಾಡಿ ಎಷ್ಟು ದುಡ್ಕೊಬೋದು ಯೋಚನೆ ಮಾಡಿ. ಹೌದು. ಓಕೆ ಸ್ನೇಹಿತರೆ, ಹೇಳ್ಬೇಕಾಗಿದ್ದು ಇಷ್ಟೇ. ದುಡಿಯೋಕ್ಕೆ ಒಂದು ಮಾರ್ಗ ಇದೆ, ಅದು ದುಡ್ಕೊಳೋರು ಇದ್ದಾರಲ್ಲ ಅವ್ರನ್ನ ಪರಿಚಯ ಮಾಡಿಸಿದ್ದೀನಿ. ನಿಮಗೆ ಆಸಕ್ತಿ ಇದ್ದರೆ ಕಾಲ್ ಮಾಡಿ, ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇರುತ್ತೆ. ಬನ್ನಿ, ನೋಡಿ, ಇಷ್ಟ ಆದರೆ ತಗೊಳ್ಳಿ, ದುಡಿಮೆ ಮಾಡ್ಕೊಳ್ಳಿ ಹೇಳ್ತಾ ನಮಸ್ತೆ ಸ್ನೇಹಿತರೆ. ನಮಸ್ತೆ.